ಮಗು ಸಾತ್ವಿಕ ರಕ್ಷಣಾ ಕಾರ್ಯ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಈ ಬಗ್ಗೆ ವಿಜಯಪುರ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಬಂಡೆಗಲ್ಲು ಅಡ್ಡವಾಗ್ತಾ ಇದೆ. ಮಗುವಿಗೆ ಆಕ್ಸಿಜನ್ ಸಪ್ಲೈ ಮಾಡಲಾಗ್ತಾ ಇದೆ. ಮಗುವಿನ ಪ್ರತಿಯೊಂದು ಚಲನವಲನವನ್ನ ಗಮನಿಸ್ತಾ ಇದ್ದೀವಿ. ಸ್ಥಳದಲ್ಲೇ ಜಿಲ್ಲಾಧಿಕಾರಿಗಳಿದ್ದಾರೆ, ಎಸ್ಪಿ ಮೊಕ್ಕಾಂ ಹೂಡಿದ್ದಾರೆ ಅಂತ ಹೇಳ್ತಾರೆ ಎಂಬಿ ಪಾಟೀಲ್. ಮಾತಾಡಿದ್ದು ಸ್ವಲ್ಪ ಹೊತ್ತಿಗೆ ಹಿಂದಗಡೆ ಅಲ್ಲಿ ಎಸ್ ಪಿ ಅವರು ಇನ್ನೂ ಅಲ್ಲೇ ಖುದ್ದಾಗಿ ಸೈಟ್ ಮೇಲಿದ್ದಾರೆ. ಅಲ್ಲಿ ಮಗು 18-20 ಫೂಟ್ನಲ್ಲಿದೆ. ಅದು ಇವರು 23-24 ಫೂಟ್ ಕೆಳಗಡೆ ಇವರು ಡಿಗ್ ಮಾಡಿಕೊಂಡು ಕ್ರಾಸ್ ಇದರಿಂದ ಬರ್ತಾ ಇದ್ದಾರೆ. ಬಟ್ ಅಲ್ಲಿ ಹಾರ್ಡ್ ರಾಕ್ ಇದೆ, ಸ್ವಲ್ಪ ಹಾರ್ಡ್ ರಾಕ್ ಇದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮಗು ಮೂಮೆಂಟ್ಸ್ ಇದೆ, ಆಕ್ಸಿಜನ್ನನ್ನು ಇದು ಮಾಡಿದ್ದಾರೆ. ಸೊ ಕಾಯ್ದು ನೋಡೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕೆಲಸ ಭಾಳ ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವರು ಮತ್ತು ವಿಶೇಷವಾಗಿ ಈ ಸಲ ನಮ್ಮೂರು ಸ್ಥಳೀಯವರೇ ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಮಾಡಿದ್ದನೇ ಇವತ್ತು ಜಾಸ್ತಿ ಇದು ಆಗ್ತದೆ. ಅಫ್ಕೋರ್ಸ್ ಇಲ್ಲಿ ಗುಲ್ಬರ್ಗಾದಿಂದ ಮತ್ತು ಬೆಳಗಾವಿನಿಂದ NDRF ಟೀಮ್ಸ್ ಎಲ್ಲ ಬಂದಿದ್ದಾವೆ. ಸ್ಥಳೀಯರಿಗೂ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಹಾರ್ಡ್ ರಾಕ್ ಬಂದಿರೋದ್ರಿಂದ ಸ್ವಲ್ಪ ಕಲ್ಲುಗಳು ಇರೋದ್ರಿಂದ ಕಷ್ಟ ಆಗ್ತಾಯಿದೆ. ಅವರು ಆ ಮಗುವಿನಕ್ಕಿಂತ ಕೆಳಗಡೆ 3 ಫೂಟ್ 4 ಫೂಟ್ ಕೆಳಗಡೆ ಹೋಗಿ ಅದನ್ನು ಅದು ಮಾಡ್ಕೋಬೇಕು ಅಂತ ಅನ್ನೋದು ಅವರ ಉದ್ದೇಶ ಆಗಿದೆ. ಇಲ್ಲ, ಉಸಿರು ಕೊಟ್ಟಿದ್ದಾರೆ, ಅದನ್ನ ಕೇಳಿ ಉಸಿರು ಕೊಟ್ಟಿದ್ದಾರೆ ಇವತ್ತೊಂದು ದಿವಸ. ಅದಕ್ಕೆ ಮೂಮೆಂಟ್ಸ್ ಇದೆ, ಇವತ್ತು ಉಸಿರುದೆಲ್ಲ ಇದೆ, ಅದೆಲ್ಲವೂ ಕೂಡ ಇದೆ. ಇಷ್ಟೊತ್ತಿಗೆ ನಾವು ಅಲ್ಲಿ ತಲುಪಬೇಕಾಗಿತ್ತು, ಆದರೆ ಹಾರ್ಡ್ ರಾಕ್ನಿಂದ ತಲುಪಕ್ಕಾಗಿಲ್ಲ. ಆಶೆ ಇದೆ, ಪ್ರಯತ್ನ ನಡೆದಿದೆ. 2008 ಮತ್ತು 2014 ಕೂಡ ಇದೇ ರೀತಿಯಾದಂತಹ ಹೌದು, ಇದೇ ರೀತಿ ನಡೀತದೆ. ಅದೇನೇ ಈಗ ಕಾನೂನು ಕೂಡ ಮಾಡಿದ್ದೀವಿ, ಮುಚ್ಚಬೇಕು, ಇಲ್ಲಿಕ್ಕೆ ಅವ್ರ ಮೇಲೆ ದಂಡ ಹಾಕ್ತೀವಿ ಅಂಥೇಳಿ. ಅದನ್ನು ಏನು ಮಾಡಿಬಿಡ್ತಾರೆ, ಅಲ್ಲಿರುವಂಥ ಪೈಪ್ಸನ್ನೆಲ್ಲ ಅದು ಬೋರ್ವೆಲ್ ಫೇಲ್ ಆದಮೇಲೆ ಅಲ್ಲಿರುವಂಥ ಪೈಪ್ಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಕನಿಷ್ಠ ಪಕ್ಷ ಪೈಪ್ ಬಿಟ್ಟರೆ ಆ ಪೈಪಿನ ಆಶೆಗೆ 4-5 ಸಾವಿರ ರೂಪಾಯಿ ಪೈಪ್ ಇರ್ತದೆ. ಅದು ಆ ಪೈಪ್ ಇದ್ದರೆ ಮಗು ಬೀಳೋಕ್ಕಾಗಲ್ಲ. ಆ ಪೈಪ್ ಇದ್ದರೆ ಪೈಪ್ನಲ್ಲಿ ಮಗು ಬೀಳೋಕ್ಕಾಗಲ್ಲ. ಆ ಪೈಪಿನ ಆಶೆಗಾಗಿ ಪೈಪ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ ಪೈಪ್ ಕಿತ್ಕೊಂಡು ಹೋಗ್ಬೇಕು, ಇದರ ಇನ್ಸಿಡೆಂಟ್ಸ್ ಆಗ್ತದೆ. ಆ ಕೇಸಿಂಗ್ ಇದ್ದರೆ ಇವತ್ತಿನ ದಿವಸ ಅದು ಆಗೋದಿಲ್ಲ. ಇವರು 4-5 ಸಾವಿರ ರೂಪಾಯಿ ಸಲುವಾಗಿ ಇವರು ರೈತರು ಭಾಳಷ್ಟು ಪಡ್ತಾರೆ. ಹೀಗಾಗಿ ಇಂಥ ಇನ್ಸಿಡೆಂಟ್ಸ್ ಆಗ್ತವೆ. ಕಾಯ್ದು ನೋಡೋಣ. ಈಗ ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವರು ನಿನ್ನಿಂದ ನನಗೆ ಟಚ್ನಲ್ಲಿದ್ದಾರೆ. ಎಲ್ಲ ಅಲ್ಲಿ ಏನು ಬೇಕು ಎಲ್ಲ ಕಡೆ ಸೌಲಭ್ಯಗಳಿದ್ದಾವೆ. ಆ ಸೌಲಭ್ಯಗಳಿಂದ ಏನೂ ಕೂಡ ಇನ್ನೂ ಪರಿಸ್ಥಿತಿ ನಮಗೆ ಸ್ವಲ್ಪ ಅನುಕೂಲಕರವಾಗಿಲ್ಲ. ಇವತ್ತೊಂದು ದಿವಸ ಹಾರ್ಡ್ ರಾಕ್ ಇರೋದ್ರಿಂದ ಸ್ವಲ್ಪ ಹೊತ್ತು ನೋಡೋಣ, ಸ್ವಲ್ಪ ಹೊತ್ತು ಬಹುಶಃ ಪ್ರೋಗ್ರೆಸ್ ಆಗ್ತದೆ. ಎಸ್, ಇದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಬಿ ಪಾಟೀಲ್ ಅವರ ಮಾತು. ಕಾರ್ಯಾಚರಣೆ ಈಗ ನಡೀತಾ ಇರುವ ನೇರ ಪ್ರಸಾರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕೊನೆ ಹಂತದಲ್ಲಿ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಗು ಸಾತ್ವಿಕನ್ನು ಹೊರತರ್ತಾರೆ ಸಿಬ್ಬಂದಿ. ಅಡ್ಡಲಾಗಿ ರಂಧ್ರ ಕೊರೆಯುವ ಕೆಲಸ ಅಲ್ಲಿ ಭರದಿಂದ ಸಾಗಿರುವಂಥದ್ದು. ಮಗು ಇರುವ ಸ್ಥಳ, ಆ ಸ್ಥಳಕ್ಕೆ ನಾವು ತಲುಪಿದ್ದೀವಿ. ಸೊ ಅಡ್ಡಲಾಗಿ ರಂಧ್ರ ಕೊರೆಯುವಂತಹ ಕೆಲಸ ಮಾಡ್ತಿದ್ದೀವಿ. ಆದಷ್ಟು ಬೇಗ ಮಗುವನ್ನು ಹೊರತರ್ತೀವಿ. ಇನ್ನೊಂದು ಅರ್ಧ ಗಂಟೆಯ ಕೆಲಸ ಇದೆ. ಮಗು ಅಳುವ ಶಬ್ದ ಕೇಳಿಸ್ತಾ ಇದೆ ಅಂತ ರಕ್ಷಣಾ ಸಿಬ್ಬಂದಿ ಹೇಳಿದ್ದಾರೆ. ಇದು ಒಂದು ದೊಡ್ಡ ಸಮಾಧಾನದ ವಿಷಯ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಈ ವಿಷಯ ತಿಳಿತಾ ಇದ್ದ ಹಾಗೆ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಆ ಮಗು ಹುಷಾರಾಗಿ ಹೊರಬರಲಪ್ಪ ಅಂತ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದಲೂ ಕೂಡ ವಿಜಯಪುರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಅಲ್ಲಿನ ಯುವಕರು ಮಾಡ್ತಾ ಇದ್ದಾರೆ. ಸಿದ್ದಪ್ಪ ಮಹಾರಾಜರ ಪೂಜೆಗಳಾಗ್ತಾ ಇದೆ. ಮಗುವನ್ನು ಬದುಕಿಸಿಕೊಡುವಂತ ಪ್ರತಿಯೊಬ್ಬರೂ ಪ್ರಾರ್ಥಿಸ್ತಾ ಇದ್ದಾರೆ. ಕೊಳವೆ ಬಾವಿಯಲ್ಲಿ ಒಂದು ಕಡೆ ಮಗು ಸಾತ್ವಿಕ್ ಅಳ್ತಾ ಇರುವಂತಹ ಶಬ್ದ ಕೇಳ್ತಾ ಇದೆ. ಕೊನೆಯ ಹಂತದ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಆ ಮಗುವಿನ ಪೋಷಕರು ಅಲ್ಲೇ ಇರಬೇಕು ಅಂತಲೂ ಕೂಡ ಅಲ್ಲಿ ಬಯಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ. ಇದೀಗ ಲೈವ್ ಕನೆಕ್ಟೆಡ್ ಆಗಿದ್ದಾರೆ. ಷಡಕ್ಷರಿ, ಕೊನೆಯ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ, ಚಿತ್ರಣ ವಿವರಿಸ್ತಾ ಹೋಗೋದಾದ್ರೆ? ವೀಣಾ, ಇಡೀ ಕಾರ್ಯಾಚರಣೆ ಈಗ ಕೊನೆ ಹಂತಕ್ಕೆ ತಲುಪಿರುವಂಥದ್ದು ನಾವೀಗ ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಅಂದರೆ 2 JCBಗಳ ಅಂದರೆ ಇಟಿಹೆಚ್ಗಳ ಮೂಲಕ ಈಗ ಕಾರ್ಯಾಚರಣೆ ಆಗ್ತಾ ಇದೆ. ಒಂದು ಕಡೆಗೆ
ಮಣ್ಣನ್ನು ತೆಗೆದು ಹೊರಗಡೆ ಹಾಕುವಂಥದ್ದು, ಮತ್ತೊಂದು ಅಲ್ಲಿ ಸ್ಟೋನ್ಗಳನ್ನು ಬ್ರೇಕ್ ಮಾಡುವಂಥದ್ದು. ಅಂದರೆ ಗಟ್ಟಿಯಾದ ಕಲ್ಲುಗಳಿದ್ದಾವೆ, ಅವುಗಳನ್ನ ಬ್ರೇಕ್ ಮಾಡಬೇಕು. ಅಲ್ಲಿ ಏನಂದ್ರೆ ಬ್ರೇಕ್ ಮಾಡೋದ್ರ ಮೂಲಕ ಅಲ್ಲಿ ಜಾಗವನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಅಲ್ಲಿ ಏನಂದ್ರೆ ಆ ರಂಧ್ರ ಏನಿದೆಯಲ್ಲ, ಆ ರಂಧ್ರವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಿಕೊಂಡು ಅಲ್ಲಿ ಮಗುವನ್ನು ತೆಗೆದುಕೊಂಡು ಹೊರಗೆ ಬರಬೇಕು. ಅಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿ ಮಾಡಬೇಕಾಗುತ್ತೆ. ಹೀಗಾಗಿ ಏನಂತಂದರೆ ಇಲ್ಲಿ ಇಡೀ ಕಾರ್ಯಾಚರಣೆ ಈ ಹಂತಕ್ಕೆ ತಲುಪಿರುವಂಥದ್ದು. ಇದು ಕೊನೆಯ ಹಂತ. ಅಂದರೆ ಒಂದಿಷ್ಟು ಅಲ್ಲಿ ಜಾಗವನ್ನು ಮಾಡಿಕೊಂಡು ಆ ರಂಧ್ರವನ್ನು ಸ್ವಲ್ಪ ದೊಡ್ಡದಾಗಿ ಕೊರೆದುಕೊಂಡ್ರೆ ಸಾಕು. ಅಲ್ಲಿ ಏನಂತಂದರೆ 2 ಕೈಗಳಿಂದ ಮಗುವನ್ನು ಹೊರಗಡೆ ತರಬಹುದು. ಅಂದರೆ ಆ ರೀತಿಯಾದ ವ್ಯವಸ್ಥೆಯನ್ನು, ಆ ರೀತಿಯಾದ ಪ್ಲ್ಯಾನನ್ನು ಈಗ ಏನಂತಂದರೆ ಇವರು ಹಾಕ್ಕೊಂಡಿರುವಂಥದ್ದು, ಈಗ ರಕ್ಷಣಾ ಸಿಬ್ಬಂದಿ ಹಾಕ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸ್ಥಳದಲ್ಲಿ SP ಅವರಿದ್ದಾರೆ, CO ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, NDRF ತಂಡದ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಆ ಸ್ಥಳದಲ್ಲಿ ಇರುವಂಥದ್ದು. ಕೊನೆಯ ಕ್ಷಣಕ್ಕೆ ಇಡೀ ಕಾರ್ಯಾಚರಣೆ ಬಂದಿರೋದ್ರಿಂದಾಗಿ ಇಲ್ಲಿ ಏನಂತಂದರೆ ಸಾಕಷ್ಟು ಕುತೂಹಲ ಇಲ್ಲಿ ಮಡಿ ಮಾಡಿರುವಂಥದ್ದು. ಮುಂದೆ ಎಷ್ಟೊತ್ತಾಗುತ್ತೋ ಏನೋ ಅನ್ನೋಂಥ ಒಂದು ಕುತೂಹಲ ಸಹ ಇದೆ. ಇಲ್ಲಿ ಏನಂತಂದರೆ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತನಾಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್ ಸರ್ ಯಾವ ಬೇಡ, ದಯವಿಟ್ಟು ಇಲ್ಲ ಮುಂದೆ ಮೇಲೆ ಹೇಳ್ತೀನಿ. ಒಬ್ಬರಿಗೆ ಹೇಳಿದ್ರೆ ಮತ್ತೆ ಎಲ್ಲರೂ ಬರ್ತಾರೆ. ಈಗ ಏನಂತಾರೆ ಕಾರ್ಯಾಚರಣೆ ಮುಂದೆ ಇದು ಒಂದು ಸ್ವಲ್ಪ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಬೇರೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಏನಂತಾರೆ ಇಲ್ಲಿ ನಾವು ಕಾರ್ಯಾಚರಣೆ ಯಾವ ಹಂತದಲ್ಲಿದೆ ಅನ್ನೋದನ್ನು ನೋಡೋದಾದರೆ ಈಗ ಸ್ಟೋನ್ಗಳನ್ನು ಬ್ರೇಕ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಗಟ್ಟಿಯಾದಂಥ ಏನು ಕಲ್ಲುಗಳಿದ್ದು ಅವು ಈ ಚಿಕ್ಕದಾದಂಥ ಸ್ಟೋನ್ ಬ್ರೇಕರ್ಗಳಿಂದ ಅವು ಬೇಗ ಏನಂತಂದರೆ ಕಲ್ಲುಗಳು ಬ್ರೇಕ್ ಆಗ್ತಾ ಇರಲಿಲ್ಲ. ಹೀಗಾಗಿ ಏನಂತಂದರೆ ಹಿಟ್ಯಾಚಿಯ ಸ್ಟೋನ್ ಬ್ರೇಕರನ್ನು ಬಳಸ್ಕೊಂಡು ಇಲ್ಲಿ ಏನಂತಂದರೆ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಅಲ್ಲಿ ರಂಧ್ರ ಪತ್ತೆ ಇದೆ. ಆ ಜಾಗದಲ್ಲಿ ಕಲ್ಲಿನ ಮಣ್ಣು ಇಡಲಾಗಿದೆ. ಅಂದರೆ ಒಳಗೆ ಮಣ್ಣು ಹೋಗಬಾರ್ದು, ಕಲ್ಲು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ. ಮತ್ತೊಂದು ಕಡೆಗೆ ಇಲ್ಲಿ ಏನಂದರೆ ಜಿಲ್ಲಾಧಿಕಾರಿ ನಿರ್ದೇಶನ ಕೊಡ್ತಾ ಇದ್ದಾರೆ ಮುಂದಿನ ಕಾರ್ಯಾಚರಣೆ ಹೇಗೆ ಇರಬೇಕು ಅನ್ನೋದು. ಇನ್ನೊಂದು ಭಾಗಕ್ಕೆ ಹೋಗಿ ನೋಡೋದಾದರೆ ಕಾರ್ಯಾಚರಣೆ ಯಾವ ರೀತಿ ನಡೆದಿದೆ, ಜನ ಎಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ, ಏನು ಬಗ್ಗೆ ನಾನೀಗ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಏನಂತಂದರೆ ಇಡೀ ಕಾರ್ಯಾಚರಣೆಯನ್ನು ಸ್ವತಃ ಸತೀಶ್ ಏನು ಸಾತ್ವಿಕ್ ತಂದೆ ಎದುರು ನಿಂತು ಏನಂದರೆ ಈ ಒಂದು ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಗೆ ಏನಂತಂದರೆ ಅವರ ಸಂಬಂಧಿಕರು, ಮನೆಯವರು ಸಹ ಇಲ್ಲಿ ಇರುವಂಥದ್ದು. ಅವ್ರನ್ನೇ ಮಾತನಾಡಿಸ್ತೀನಿ. ಕೊನೆಯ ಹಂತಕ್ಕೆ ಕಾರ್ಯಾಚರಣೆ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳೇ ಹೇಳಿದ್ದಾರೆ ಮಗುವಿನ ಅಳುವ ಧ್ವನಿ ಬರ್ತಾ ಇದೆ ಅಂತ. ನಾವು ಧ್ವನಿ ಕೇಳಿದ್ದೀವಿ ಅಂತ ಇಲ್ಲಿ ಮೇಲೆ ಬಂದು ನಮ್ಮ ಜೊತೆಗೂ ಕೂಡ ಹೇಳಿದರು. ಏನು ನಡೆಸ್ತಾ ಇದ್ದೀರಿ? ಖುಷಿ ಆಗುತ್ತೆ ಸರ್. ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದಾರೆ ರೀ, ಮತ್ತು ಸಿದ್ದಪ್ಪ ಮತ್ತೆ ಎಲ್ಲರಿಗೂ ಒಳ್ಳೆ ಮಾಡೋದು ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಸರ್. ಏನು ನಿಮ್ಗೆ ಏನು ಹೇಳಿದ್ದಾರೆ? ಏನು ನಿರ್ದೇಶನ ಕೊಟ್ಟಿದ್ದಾರೆ? ಇಂಡಿಗೆ ಹೋಗೋದು ಅಂತ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಇಂಡಿಗೆ ಹೋಗೋದು ಸರ್. ಇಂಡಿ ಆಸ್ಪತ್ರೆ ಹೋಗೋದು ಸರ್. ಈ ಮಗು ಅಳ್ತಾ ಇದೆ, ಮಗುವಿನ ಧ್ವನಿ ಬರ್ತಾ ಇದೆ ಅನ್ನೋ ವಿಚಾರ ತಿಳಿದ್ರೆ ನಿಮ್ಗೆ ಹೆಂಗೆ ಅನಿಸ್ತದೆ? ಖುಷಿ ಆಗುತ್ತೆ ಸರ್. ಮಗು ವಿಚಾರ ಬಂದಿದೆ, ಒಳ್ಳೆ ಮಾಡುತ್ತೆ. ನಿಮಗೆ ಹೇಗೆ ಅನಿಸ್ತದೆ ರೀ? ಮಗು ಒಳಗೆ ಅಳ್ತಾ ಇದೆ ಅಂತ ಧ್ವನಿ ಬರ್ತಾ ಇದೆ ಅಂತ ಮಾತುಗಳು ಕೇಳಿಬಂದು ಸ್ವತಃ ಅಲ್ಲಿ ಕಾರ್ಯಾಚರಣೆಯಲ್ಲಿದ್ದ ಸಿಬ್ಬಂದಿಗಳು ಹೇಳಿದರು. ಸಂತೋಷವಾಗಿ, ಖುಷಿಯಾಗಿ, ಆರೋಗ್ಯವಾಗಿ ನಮ್ಮ ಮನೆಗೆ ನಮ್ಮ ಮಗ ಬರಬೇಕಂತೇಳಿ ನಾವು ಬೇಡ್ಕೋತೀವಿ. ಆ ಸಿದ್ಧಪೂರ್ತೇನೆ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಬಂದು ನಮ್ಮ ಮಗು ನಮ್ಮ ಕೈಯಲ್ಲಿ ಸೇರೋವರೆಗೂ ನಮಗೆ ಕಾರ್ಯಾಚರಣೆ ಸಂಬಂಧಪಟ್ಟ ಮತ್ತೇನು ಮಾಹಿತಿ ನಿಮಗೆ ಅಧಿಕಾರಿಗಳು ಹೇಳಿದ್ರು? ಮಾಹಿತಿ ಮತ್ತು ಆದರೆ ನಾವು ತೆಗೆದು ಕೊಡ್ತೀವಿ ಅನ್ನೋ ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ನಿಮ್ಮ ಮಗನ ನಾವು ಕೊಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಾವು ನಮ್ಮ ಮಗ ಆರೋಗ್ಯವಾಗಿ ನಮ್ಮ ಮಡಿಲಿಗೆ ಬರಬೇಕು ಅಂತೇಳಿ ಆರಾಧ್ಯ ದೈವ ಸಿದ್ಧಲಿಂಗ ಮಹಾರಾಜರ ಹತ್ರ ನಾವು ಬೇಡ್ಕೊಂಡಿದ್ದೀವಿ. ನಮ್ಮ ಮಗ ನಮ್ಮ ಮನೆಗೆ ಬರಬೇಕಂತೇಳಿ. ವಿನಯ್, ಈಗ ಸಂಬಂಧಿಕರು ಸಹ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಲ್ಲ ಸರ, ನಮ್ಗೆ ಹೆಂಗಪ್ಪ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಜಿಲ್ಲಾಧಿಕಾರಿಗಳಾಗಲಿ, ಪೊಲೀಸ್ ಇಲಾಖೆಯಲ್ಲಿ NDRFದವರಾಗಲಿ ಇವರೆಲ್ಲರೂ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ನಿಮ್ಮ ಮಗುವಿಗೆ ನಾವು ಜೀವಂತವಾಗಿ ತೆಗೆದುಕೊಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವ್ರು ಹಿಂಗೆ ವಿಶ್ವಾಸ ವ್ಯಕ್ತಪಡಿಸಲಿ, ಎಲ್ಲಿ ಏನೂ ಆಗಲಾರಂಥ ಈ ದುರ್ಘಟನೆಗಳು ನಡಿಬಾರ್ದು ಅಂತೇಳಿ ನಮಗೊಂದು ಆಶೆ ಇದೆ. ಅದಕ್ಕಾಗಿ ನಮ್ಮ ಮೀಡಿಯಾದವರು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸರಿಯಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿರುವ ನಮ್ಮ ಎಲ್ಲ ಪೊಲೀಸ್ ಇಲಾಖೆ, ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಆಂಬುಲೆನ್ಸ್ಗಳು ಎಲ್ಲ ಈಗ ತುರ್ತಾಗಿ ತಂದು ಎಲ್ಲ ಈಗ ಸೈಡಿಗೆ ನಿಂದಿರಿಸಿದ್ದಾರೆ ಇಲ್ಲೆಲ್ಲ. ಮತ್ತು ಇದಕ್ಕಾಗಿ ನಮ್ಮ ಮಗುವಿಗೆ ಅಳು ಕೇಳಿಸ್ತಪ್ಪ ಅಂದ್ರೆ ನಮ್ಮ ಮುಂದೆ ಬಂದು ಈಗ ಓಡಾಡ್ದಂಗೆ ನಮ್ಗೆ ಅನಿಸ್ತದೆ. ಅದಕ್ಕಾಗಿ ನಮ್ಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಭರವಸೆಗೆ ನಾವು ಅವರಿಗೆ ಚಿರಋಣಿಯಾಗಿರ್ತೇವೆ ಎಂದು ನಾವು
ಅವರಿಗೆ ಹೇಳ್ತೀವಿ, ಹಾರೈಸ್ತೀವಿ. ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ಹೊರಗಡೆ ಬಂದು ಮಗುವಿನ ಅಳುವ ಧ್ವನಿನ ಕೇಳಿದೀವಿ ಅಂದಾಗ ನಿಮ್ಗೆ ಹೆಂಗೆ ಅನಿಸ್ತು? ನಿಮ್ಮ ಕುಟುಂಬಕ್ಕೆ ಹೆಂಗೆ ಅನಿಸ್ತು? ನಮ್ಮ ಕುಟುಂಬಕ್ಕೆ ಮಗುವಿನ ಅಳುವಿನ ದನಿ ಕೇಳಿಸಿದ್ರೆ ನಮ್ಮ ಮಗು ಇಲ್ಲೇ ನಮ್ಮ ಮುಂದೆ ಈಗ ಅಳ್ತಾ ಇದೆ ಏನಪ್ಪ ಅನ್ನುವಂಗೆ ನಮ್ಗೆ ದನಿ ಕೇಳಿಸ್ತು. ನಮ್ಗೆ ಅದರಿಂದ ಆ ದನಿ ಕೇಳಿಸಿದ್ರೆ ಸಂತೋಷ ಇದೆ, ನಮಗೆ ಪಟ್ಟಿದ್ದೇವೆ ನಾವೀಗ. ಯಾಕಂದ್ರೆ ನಮ್ಮ ಮಗು ಜೀವಂತವಾಗಿ ನಮ್ಮ ಕೈ ಸೇರ್ತದೆ ಅನ್ನೋದು ನಮಗೊಂದು ಭಾಳ ವಿಶ್ವಾಸವಿದೆ. ನಮಗೆ ಸಿದ್ಧಲಿಂಗ ಮಹಾರಾಜರ ಮ್ಯಾಗ ದೊಡ್ಡ ದಯ ಇದೆ. ಯಾಕಂದರೆ ಇವತ್ತು ನಾವು ಆ ಸಿದ್ಧಲಿಂಗ ಮಹಾರಾಜರೇ ನಮ್ಮ ಪುನರ್ಜನ್ಮ ಪಡೆದು ನಮ್ಮ ಮನೆಗೆ ಬರ್ತಾರೆ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸದಲ್ಲಿ ನಾವಿದ್ದೆವು. ಯಾಕಂದ್ರೆ ನಾವೀಗ ಸಾತ್ವಿಕ ಅಂತ ನಾವು ಹೆಸರು ಕರೆಯಂಗಿಲ್ಲ. ನಮ್ಮ ಹುಡುಗ ಸಿದ್ಧಲಿಂಗ ಮಹಾರಾಜರದೇ ನಾವು ಕರೀಲಿಕ್ಕೆ ಒಂದು ಯೋಗ್ಯ ಅಂತಕ್ಕಂಥದ್ದು ನಮ್ಗೆ ಅನಿಸ್ತದೆ. ಯಾಕಂದ್ರೆ ಸಿದ್ದಪ್ಪ ಮಹಾರಾಜರೇ ನಮ್ಮ ಮನೆಗೆ ಬರ್ತದಾರಪ್ಪ ಅನ್ನೋದು ನಮ್ಮಲ್ಲಿ ದೊಡ್ಡ ಒಂದು ವಿಶ್ವಾಸ ಮೂಡಿಸಿದ್ದಾರೆ. ಸುತ್ತ ಹಳ್ಳಿ ಜಿಲ್ಲೆಗಳಿಗೆಲ್ಲ ವಿಶ್ವಾಸವನ್ನು ಅವರು ಮೂಡಿಸಿದ್ದಾರೆ. ಯಾಕಂದ್ರೆ ಸುತ್ತ ಹಳ್ಳಿ ಇರ್ತಕ್ಕಂಥ ಜನ ಒಂದು 20-30 ಹಳ್ಳಿಯಿಂದ ಜನ ಎಲ್ಲರೂ ಇಲ್ಲಿ ಕೂಡಿದ್ದಾರೆ. ಅವರು ಬಂದು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಿದ್ಧಲಿಂಗ ಮಹಾರಾಜರೇ ಹುಟ್ಟ್ಯಾರಪ್ಪ ಅಂತಕ್ಕಂಥದ್ದಾಗಿದೆ. ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳಾಗಿ ಈಗ 2 ಆಗಿದ್ದಾವೆ. ಆ 2ರಲ್ಲಿ ಬದುಕಿ ಮಕ್ಕಳು ಹೊರ ಬಂದಿಲ್ಲ. ಈಗ ಇದು ಬದುಕಿ ಬರ್ತದಪ್ಪ ಅಂದ್ರೆ ನಮ್ಮ ಸಿದ್ಧಲಿಂಗ ಮಹಾರಾಜರೇ ನಮ್ಮ ಮನೆಗೆ ಬಂದಂಗೆ ಅಂತ ನಾವು ವ್ಯಕ್ತಪಡಿಸ್ತೀವಿ. ವೀಣಾ ನಾವು ಕೂಡ ಕೇಳ್ತಾ ಇದೀವಿ, ಅವರ ಭಾವನೆಗಳನ್ನು ಹೇಳ್ತಾ ಇದ್ದಾರೆ, ಅವರ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಕಾರ್ಯಾಚರಣೆಯಲ್ಲಿ ಮಗು ಹೊರಗಡೆ ಬಂದ ನಂತರ ನಾವಿನ್ನು ಮುಂದೆ ಸಾತ್ವಿಕ್ ಅಂತ ಹೇಳಿ ಆತನ ಹೆಸರನ್ನು ಕರೆಯೋದಿಲ್ಲ, ಅದರ ಬದಲಿಗೆ ಸಿದ್ಧಲಿಂಗ ಮಹಾರಾಜರು ಅಂತ ನಾವು ಕರಿತೀವಿ. ಅದು ಲಚ್ಚಾಣದ ಪ್ರಸಿದ್ಧ ಗುರುಗಳು, ಅವರ ಹೆಸರಿಂದ ನಾವು ಕರಿತೀವಿ. ಸಿದ್ಧಲಿಂಗ ಗುರುಗಳೇ ನಮ್ಮ ಮನೆಗೆ ಬಂದರು ಅಂತೇಳಿ ನಾವು ಆ ಫೀಲಲ್ಲಿ ಇರ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾರ್ಯಾಚರಣೆಯಲ್ಲಿ ಮತ್ತೆ ಮುಂದೆ ಸಾಗ್ತಾ ಇರುವಂಥದ್ದು ಇನ್ನೂ ಸಹ ಏನಂತಂದರೆ ಒಳಗಡೆ ಏನು ಇಡೀ ಕೆಳಗಿನ ಏನು ಜಾಗ ಇತ್ತು ಅದರ ಅಗಲೀಕರಣ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅಲ್ಲಿ ನಿಲ್ಲೋದಕ್ಕೆ ಸ್ಪೇಸ್ ಬೇಕು. ಮಗುವಿನ ಹೊರಗೆ ತೆಗೆದುಕೊಂಡು ಬಂದ ನಂತರ ಮತ್ತೊಂದು ಕಡೆಗೆ ಆ ರಂಧ್ರವನ್ನು ಕೊರೆದ್ರೆ ಅಲ್ಲಿ 4-6 ಜನ ಸಿಬ್ಬಂದಿಗಳು ನಿಲ್ಲಬೇಕು. ಮಗುವನ್ನು ಸಲೀಸಾಗಿ ಹೊರಗಡೆ ತಗೊಂಡು ಬರಬೇಕು. ಮತ್ತೊಂದು ಕಡೆಗೆ ಅಲ್ಲಿ ರಂಧ್ರವನ್ನು ಕೊರಿಬೇಕಾದ್ರೆ ಇನ್ನೊಂದಿಷ್ಟು ಸಲಕರಣೆಗಳು ಬೇಕಾಗ್ತವೆ. ಹೀಗಾಗಿ ಏನಂದರೆ ಅಲ್ಲಿ ಸ್ವಲ್ಪ ಜಾಗವನ್ನು ಇಂಬು ಮಾಡಿಕೊಳ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಈಗ ಅಧಿಕಾರಿಗಳು ಇರುವಂಥದ್ದು. ಮತ್ತೊಂದು ಕಡೆಗೆ ಇಡೀ ರಕ್ಷಣಾ ಸಿಬ್ಬಂದಿಗಳನ್ನ ನೋಡ್ತಾ ಇದ್ದೀವಿ, ಎಲ್ಲರೂ ಸಹ ಹೊರಗಡೆ ಬಂದು ನಿಂತಿದ್ದಾರೆ. ಈಗ ಹಿಟಾಚಿಯ ಮೂಲಕ ಒಳಗಿರ್ತಕ್ಕಂಥ ಮಣ್ಣು ಮತ್ತು ಕಲ್ಲನ್ನು ತೆಗೆದು ಹೊರಗಡೆ ಹಾಕಲಾಗ್ತಾ ಇದೆ. ಅದೇನು ಸ್ಟೋನ್ ಬ್ರೇಕಿಂಗಾಗಿ ಏನು ಒಂದು ಸ್ಟೋನ್ ಬ್ರೇಕರ್ ಬಂದಿತ್ತು, ಅದೀಗ ವಾಪಸ್ ತೆರಳಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಅದು ವಾಪಸ್ ತೆರಳಿದೆ. ಅಂದರೆ ಇದು ಸಹ ಹಿಟಾಚಿ ಸಹ ವಾಪಸ್ ತೆರಳಿತು ಅಂತ ಹೇಳಿದರೆ ಇಲ್ಲಿ ನೆಕ್ಸ್ಟ್ ಈಗ ಸ್ಟೆಪ್ ಏನಂತ ಹೇಳಿದರೆ ಈಗ ರಂಧ್ರವನ್ನು ಏನು ಪತ್ತೆ ಹಚ್ಚಿದ್ದಾರೆ ಅಲ್ಲಿ ಏನಂದರೆ ಅದನ್ನು ಸಂಪೂರ್ಣವಾಗಿ ಅಗಲೀಕರಣ ಮಾಡಿಕೊಂಡು ಅಲ್ಲಿ ಏನಂತಾರೆ ಅಲ್ಲಿಂದ ಮಗುವನ್ನು ಹೊರಗೆ ತೆಗೆಯುವಂಥ ಫೈನಲ್ ಕಾರ್ಯಾಚರಣೆಯಾಗಿರುತ್ತೆ. ಹೀಗಾಗಿ ಏನಂತಂದರೆ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಸಾತ್ವಿಕ್ ಬದುಕಿ ಬರಲಿ ಅಂತಕ್ಕಂಥ ಹಾರೈಕೆಗಳು ಸಹ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಇಲ್ಲಿ ದೇವರಲ್ಲಿ ಸಹ ಏನಂತಂದರೆ ಅವರು ಕುಟುಂಬಸ್ಥರು, ಸಾರ್ವಜನಿಕರು, ಹೊರಗಿನಿಂದ ಬಂದಂಥ ಜನ ಸಹ ಇಲ್ಲಿ ಮೊರೆಯನ್ನು ಇಡ್ತಾ ಇದ್ದಾರೆ. ಈಗ ಏನಂತಂದರೆ ಹಿಟ್ಯಾಚಿಯ ಮೂಲಕ ನಾವು ನೋಡ್ತಾ ಇದ್ದೀವಿ, ಹಿಟ್ಯಾಚಿಯ ಮೂಲಕ ಕಲ್ಲು ಮತ್ತು ಮಣ್ಣು, ಅಂದರೆ ಈಗೇನು ಅಲ್ಲಿ ಸ್ಟೋನ್ ಬ್ರೇಕ್ ಮಾಡಿದ್ರು ಅದೆಲ್ಲ ಕಲ್ಲುಗಳು ಹಾಗೆ ಇರುವಂಥದ್ದು, ಅವುಗಳನ್ನು ಹೊರಗೆ ತೆಗಿತಾರೆ. ಈಗ ತೆಗೆದ ನಂತರ ಏನಂದರೆ ಒಂದಿಷ್ಟು ಜಾಗ ನಿರ್ಮಾಣ ಆಗುತ್ತೆ. ಬಳಿಕ ಏನಂತಂದರೆ ಮತ್ತಷ್ಟು ಸಿಬ್ಬಂದಿ ಒಳಗೆ ಹೋಗಿ ಆ ರಂಧ್ರವನ್ನು ದೊಡ್ಡದಾಗಿ ಕೊರೆದು ಇದರ ಮಗುವನ್ನು ಹೊರಗೆ ತೆಗಿತಕ್ಕಂಥ ಕಾರ್ಯಾಚರಣೆ ಆಗುತ್ತೆ. ಇಡೀ ಕಾರ್ಯಾಚರಣೆ ಈಗ ಕೊನೆಯ ಹಂತವನ್ನು ತಲುಪಿರುವಂಥದ್ದು. ಹಿರಿಯ ಅಧಿಕಾರಿಗಳೆಲ್ಲರೂ ಸಹ ಈಗ ಇಲ್ಲಿ ಸ್ಥಳದಲ್ಲೇ ನಿಂತು ಇಡೀ ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಎಸ್ ಥ್ಯಾಂಕ್ ಯು ಷಡಕ್ಷರಿ. ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸನ್ನು ತಮ್ಮಿಂದ ನಾನು ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.